ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನದಿಯ ನೀರನ್ನು ಏನು ನಮಗೆ ಈಗಾಗಲೇ ಅಲೋಕೇಶನ್ ಇದೆ, 25 TMC ಅಲೋಕೇಶನ್ನು ನಮ್ಮ ಜಿಲ್ಲೆಗಿದೆ. ಅದರಲ್ಲಿ ಕುಣಿಗಲ್ ಭಾಗಕ್ಕೆ ಹೋಗ್ತಕ್ಕಂಥ 3 TMC ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಸ್ವಲ್ಪ ಬದಲಾವಣೆ ಮಾಡಿ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಕುಣಿಗಲ್ಲಿಗೆ ಏನು ಅಲೋಕೇಶನ್ ಇದೆ ಆ ಅಲೋಕೇಶನ್ನಿನ ಚೌಕಟ್ಟಿನಲ್ಲಿ ಮಾತ್ರ ನೀರನ್ನು ತೆಗೆದುಕೊಂಡು ಹೋಗಬೇಕು, ಒಂದು ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಈಗಾಗಲೇ ಅಪ್ರೂವಲ್ ಕೊಟ್ಟು ಅದಕ್ಕೆ ಹಣಕಾಸನ್ನು ಕೊಟ್ಟು ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಈ ಮಧ್ಯೆ ನಮ್ಮ ಕೆಲವರು ಶಾಸಕರು, ಅದು ಗುಬ್ಬಿ ಇರ್ಬೋದು, ತುಮಕೂರು ರೂರಲ್ ಇರ್ಬೋದು, ತುರುವೇಕೆರೆ ಇರ್ಬೋದು, ಈ ಶಾಸಕರು ಕೆಲವು ಪ್ರಶ್ನೆಗಳನ್ನು ಎತ್ತಿದ್ರು. ಅದರಲ್ಲಿ ನಮಗೆ ನಮ್ಮ ಭಾಗಕ್ಕೆ ಆ ಅಲೋಕೇಟೆಡ್ ನೀರು ಕೂಡ ಇನ್ನೂ ಬರ್ತಾ ಇಲ್ಲ. ಅದನ್ನು ನಮಗೆ ಕೊಟ್ಟು ನಂತರ ನೀವು ಈಗ ಈ ಯೋಜನೆಗಳನ್ನು ತಗೋಬೇಕು ಅಂತ ಹೇಳಿ ಅವರು ಸಲಹೆ ಕೊಟ್ಟಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸಿದ್ದಾರೆ. ಅದಕ್ಕೆ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಿ ಆ ಸಮಸ್ಯೆಗಳೇನು ಅವರು ಎತ್ತಿದ್ದಾರೆ ಅವುಗಳಿಗೆ ಉತ್ತರ ಕಂಡುಹಿಡಿಬೇಕು, ಯಾವ ರೀತಿ ನೀರನ್ನು ಅಲೋಕೇಟ್ ಮಾಡಬೇಕು ಅಂತೇಳಿ. ಈಗಿನ ಪರಿಸ್ಥಿತಿಯಲ್ಲಿ ಒಂದು ರೆಗ್ಯುಲೇಟರಿ ಮೆಕ್ಯಾನಿಸಮ್ ಮಾಡಿ ತುಮಕೂರಿಗೆ ಏನು ಕುಣಿಗಲ್ಲಿಗೆ ಹೋಗ್ತಕ್ಕಂಥ ನೀರು 388 MCFT ನೀರು ಹೋಗೋದಕ್ಕೆ ಅಷ್ಟನ್ನು ಮಾತ್ರ ಹೋಗೋ ರೀತಿಯಲ್ಲಿ ಒಂದು ಸ್ಕಾಡಾ ಅಂದರೆ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ರೆಗ್ಯುಲೇಟರಿ ಮೆಕ್ಯಾನಿಸಮ್, ಅದು ಸ್ಕಾಡಾ ಅಂದರೆ ರೆಗ್ಯುಲೇಟರಿ, ಎಲ್ಲಿ ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ನಲ್ಲಿ ನಾವು ಅದನ್ನು ನೋಡ್ಬೋದು ಎಷ್ಟು ನೀರು ಹೋಗುತ್ತೆ ನೀವು ಹೋಗೋದಿಲ್ಲ ಅನ್ನೋದನ್ನು. ಆ ರೀತಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆದಿದ್ದರು. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಮಾನ್ಯ ಜಯಚಂದ್ರ ಅವರು, ಷಡಕ್ಷರಿ ಅವರು, ರಂಗನಾಥ್ ಅವರು ಮತ್ತು ನಮ್ಮ ಶ್ರೀನಿವಾಸ್ ಅವರು ಮತ್ತು ಕೃಷ್ಣಪ್ಪನವರು, ಸುರೇಶ್ ಗೌಡರು, ಸುರೇಶ್ ಬಾಬುರವರು ಎಲ್ಲರೂ ಕೂಡ ಮತ್ತು ನಮ್ಮ MLCಗಳು ಶ್ರೀನಿವಾಸ್ ಅವರು ಮತ್ತು ಎಲ್ಲ MLCಗಳು ಕೂಡ ಅವರೆಲ್ಲರೂ ಕೂಡ ಭಾಗವಹಿಸಿದರು. ಭಾಳ ಒಂದು ಆರೋಗ್ಯಕರವಾದಂಥ ಚರ್ಚೆ ಆಗಿದೆ. ಎಲ್ಲರೂ ಅವರವರ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮಾನ್ಯ ಸಚಿವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ, ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು. ಭರವಸೆಯ ಮೇಲೆ ಇವತ್ತು ಈ ಸಭೆ ಮುಕ್ತಾಯ ಆಗಿದೆ. ಅಲ್ಲ, ನಮಗೆ ಬರ್ತಕ್ಕಂಥದ್ದು 25 TMC. ಅದು ಒಂದೊಂದು ವರ್ಷ ಮಳೆ ಆಧರಿಸಿ ಅದು ನಮಗೆ ಅಲೋಕೇಶನ್ ಬರುತ್ತೆ. ಕೆಲವು ಟೈಮ್ನಲ್ಲಿ 25 TMCನೂ ಬರುತ್ತೆ, ಕೆಲವು ಟೈಮ್ನಲ್ಲಿ 10 TMC ಬಂದಿದೆ, 5 TMC ಬಂದಿದೆ. ಅಲ್ಲಿ ಮಳೆ ಆಗದೇ ಇದ್ದರೆ, ಈಗ ಕಳೆದ 2 ವರ್ಷದ ಹಿಂದೆ ಮಳೆ ಆಗಲಿಲ್ಲ ಸರಿಯಾಗಿ, 9 TMC ಬಂದಿದೆ. ಅದರಲ್ಲಿ ಎಷ್ಟು ನೀರು ನಮಗೆ ಲಭ್ಯ ಇರುತ್ತೋ ಅದರಲ್ಲಿ ಹಂಚ್ಕೊಳ್ಬೇಕಾಗುತ್ತೆ ಅಂತ. ಇದೆಲ್ಲ ಕುಡಿಯುವ ನೀರಿನ ಪ್ರಾಜೆಕ್ಟ್ಗಳು. ಥ್ಯಾಂಕ್ ಯು.